ಪ್ರಾರ್ಥಿಸಲಿಕ್ಕಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಪ್ರಾರ್ಥಿಸಿದ ವಿದ್ಯಾರ್ಥಿನಿ ಕೌಸ್ತುರಿಗೆ ಅಭಿನಂದನೆಯನ್ನು ಸಲ್ಲಿಸಿಕೊಡುತ್ತಾ ಇದೀಗ ತಮ್ಮನ್ನೆಲ್ಲ ಪ್ರೀತಿಯಿಂದ ಸಭೆಗೆ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಅನ್ನಪೂರ್ಣೇಶ್ವರಿ ರಾವ್. 2025-26ನೇ ಶೈಕ್ಷಣಿಕ ವರ್ಷಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇದೀಗ ನಮ್ಮ ಪ್ರಾರಂಭೋತ್ಸವದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರಂಭೋತ್ಸವದ ಕಾರ್ಯಕ್ರಮ ಜೊತೆಗೆ ಸರ್ಕಾರದಿಂದ ಕೊಡಮಾಡಲ್ಪಟ್ಟ ಉಚಿತ ಪುಸ್ತಕ ವಿತರಣೆ ಹಾಗೂ ದಾನಿಗಳಿಂದ ಕೊಡಮಾಡಲ್ಪಟ್ಟಂತಹ ಉಚಿತ ನೋಟ್ ಪುಸ್ತಕ ವಿತರಣೆ ಹಾಗೂ ಲೇಖನ ಸಾಮಗ್ರಿಗಳು ಜೊತೆಗೆ ಕಳೆದ ವರ್ಷ 2024-25ರಲ್ಲಿ ಪ್ರಥಮ ದ್ವಿತೀಯ ಬಂದ ವಿದ್ಯಾರ್ಥಿಗಳಿಗೆ ಶೀಲ್ಡ್ ವಿತರಣೆ ಎನ್ನುವಂತಹ ಒಂದು ಆಯೋಜನೆಯನ್ನು ವಹಿಸಿಕೊಂಡಿದ್ದಾರೆ ನಮ್ಮಲ್ಲಿ ಸಂಭ್ರಮ ಅವರ ಪೇರೆಂಟ್ಸು ಸುರೇಂದ್ರ ಶೆಟ್ಟಿ ಹಾರಾಣಿ ಮೇಲ್ಮನೆ ಅವರು. ಇದೊಂದು ಬಹಳ ಅಭೂತಪೂರ್ವ ಕಾರ್ಯಕ್ರಮ ಅಂತ ಹೇಳ್ಬೋದು. ಇವೆಲ್ಲವನ್ನು ಆಚರಿಸಲಿಕ್ಕೆ ಮುಂಚೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪಂಚಾಯತ್ ಕೇಂದ್ರ ಬಿಂದು ಗೌರವಾನ್ವಿತ ಶಂಕರ್ ಭಟ್ ಸರ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ನಮ್ಮೆಲ್ಲರನ್ನು ಹುರಿದುಂಬಿಸಲಿಕ್ಕಿದ್ದಾರೆ ನಮ್ಮ ಪಂಚಾಯತ್ ಅಧ್ಯಕ್ಷರು ಸರ್. ನಿಮಗೆ ಸ್ವಾಗತಗಳು. ಜೊತೆಗೆ ನಮ್ಮ ಶಾಲೆಯ STMC ಅಧ್ಯಕ್ಷರು ನಮ್ಮ ಬೆನ್ನೆಲುಬು, ಈ ಶಾಲೆಯ ಬೆನ್ನೆಲುಬು ಅಂತ ಹೇಳ್ಬೋದು. ಎಲ್ಲ ಕಾರ್ಯಗಳಲ್ಲೂ ಕೂಡ ನಮ್ಮೊಂದಿಗೆ ನಮ್ಮವರಾಗಿ ಕೆಲಸ ಮಾಡ್ತಾ ಇರುವವರು ಗೌರವಾನ್ವಿತ ಶ್ರೀನಿವಾಸ್ ನಾಯ್ಕ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಸರ್, ನಿಮಗೂ ಕೂಡ ನಮ್ಮ ಶಾಲಾ ವತಿಯಿಂದ ಎಲ್ಲರ ಪರವಾಗಿ ಅನಂತ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ಒಂದು ಕೇಂದ್ರ ಬಿಂದು ಅಂತ ಹೇಳಿದ್ರೆ ನಮ್ಮ ಶಾಲೆಯ ಮಕ್ಕಳಿಗೆ ಕಲಿಕೆಯಲ್ಲಿ ಪ್ರಥಮ ದ್ವಿತೀಯ ಬಂದಾಗ ಸಾಮಾನ್ಯವಾಗಿ ಅವರಿಗೆ ಹಣದ ರೂಪದಲ್ಲಿ ಬಹುಮಾನವನ್ನು ಕೊಟ್ಟು ಕಳೆದ ವರ್ಷ ಸಾಂಸ್ಕೃತಿಕ ಕಲಾ ವೈಭವದಲ್ಲಿ ಯಡೇರಿ ಸರ್ ನಿರ್ವಹಿಸಿದ್ದಾರೆ. ಆದರೆ ಸುರೇಂದ್ರ ಶೆಟ್ಟಿ
ಒಂದು ಸಭೆಯಲ್ಲಿ ಇಲ್ಲ, ಬಹಳ ಬೇಜಾರಾಗ್ತದೆ. ಆದರೂ ಅವರ ಅನುಪಸ್ಥಿತಿಯಲ್ಲಿ ಶ್ಯಾಮ ಅವರಿಗೂ ಹಾಗೂ ಅವರ ಕುಟುಂಬದವರಿಗೂ ಹೃದಯಾಂತರಾಳದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಹೊಸ ವರ್ಷದ ಪ್ರಾರಂಭ, ಈ ಪ್ರಾರಂಭಕ್ಕೆ ಹೆಚ್ಚುವರಿ ಎಲ್ಲ ಪೇರೆಂಟ್ಸು ಬರಬೇಕಿತ್ತು. ಬಟ್ ಅವರಿಗೆ ಕನ್ಫ್ಯೂಷನ್ ಆಗಿದೆ, ನಿನ್ನೆನ ಇವತ್ತ ಅಂತ. ನಿನ್ನೆ ಒಂದು ಡಿ ಸಿ ರಜೆ ಬರ್ಲಿಕ್ಕೆ ಹೋಗಿ ಅವ್ರಿಗೆ ಇವತ್ತು ಮಾಡ್ತಾರೋ ಇರುವಂತ ಕನ್ಫ್ಯೂಷನ್. ಆದ್ರೂ ಮೆಸೇಜ್ ಹಾಕಿದೆ, ಬಟ್ ಹೆಚ್ಚಿನವ್ರು ನೋಡ್ಲಿಲ್ಲ. ಪರವಾಗಿಲ್ಲ, ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಾಂತರಾಳದ ಸ್ವಾಗತ ಬಯಸ್ತಾ ಇದ್ದೇನೆ. ಅಧ್ಯಕ್ಷೀಯ ಸ್ಥಾನದಿಂದ ಅಧ್ಯಕ್ಷೀಯ ನುಡಿಗಾಗಿ ಶ್ರೀ ಶಂಕರನಾರಾಯಣ ಭಟ್. ಶ್ರೀ ಶಂಕರನಾರಾಯಣ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಮಕ್ಕಳೇ, ಮಧು ಮಕ್ಕಳೇ ಮತ್ತು ಮಹನೀಯರೇ, ಇವತ್ತಿದು ನನಗೆ ಅಕಸ್ಮಾತ್ ನಿನ್ನೆ ಬರಬೇಕು ಅಂತ ಹೇಳಿದರು. ನಿನ್ನೆ ಮಳೆ ಕಾರಣದಿಂದ ಬರಲಿಕ್ಕಾಗಲಿಲ್ಲ. ಆದರೆ ಇವತ್ತು ನಾನು ಆ ನಿರೀಕ್ಷೆಯಲ್ಲಿ ಇರಲಿಲ್ಲ. ಆದರೆ ನಾನು ಪಂಚಾಯತಿಗೆ ಬರುವವನಿದ್ದೇನೆ. ಹೊರಡಬೇಕಂತ ರೆಡಿ ಆಗುವಾಗ ಮೇಡಮ್ ಫೋನ್ ಬಂತು, ಬನ್ನಿ ಅಂತ ಅವರು ಕರೆದ ಮೇಲೆ ಬರಲೇಬೇಕಾಗುತ್ತೆ. ಯಾಕಂದರೆ ಅವರ ಒಂದು ಕರೆಯುವ ಒಂದು ಆ ಲಕ್ಷಣ ಅಷ್ಟು ಚೆಂದ ಇದೆ. ಬನ್ನಿ ಅಂತ ಆ ದುರಹಂಕಾರದಿಂದ ಅವರು ನಮ್ಮನ್ನು ಕರೆಯುತ್ತಿಲ್ಲ. ಸಂತೋಷದಿಂದ ಕರೆಯುವಾಗ ನಾವು ಎಲ್ಲಿಗೂ ಹೋಗಬೇಕಾಗುತ್ತೆ. ಈ ದುರಹಂಕಾರದಿಂದ ಕರೆಯುವ ಜಾಗದಲ್ಲಿ ನಾವು ಸ್ವಲ್ಪ ಹಿಂದೆ ಇರಬೇಕಾಗತ್ತೆ ಅನಿಸುತ್ತೆ. ಅದು ಏನೇ ಇರಲಿ ಕೂಡ ಕಾರ್ಯಕ್ರಮವನ್ನು ಭಾಳ ಚಂದವಾಗಿ ಮಾಡಿದ್ದೀವಿ. ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳೋದು ನನಗೆ ಸ್ವಲ್ಪ ಗೊತ್ತಿದೆ, ಆದರೆ ನಿಮ್ಮಷ್ಟೆಲ್ಲ ಗೊತ್ತಿಲ್ಲ. ಅದು ಏನಿದ್ರೂ ಕೂಡ ಅದನ್ನೆಲ್ಲವನ್ನು ಮರೆಮಾಡಿ ನೀವು ತುಂಬ ಅದ್ರ ಬಗ್ಗೆ ದುಡಿದಿದ್ದೀರಿ. ತುಂಬ ಚಂದವಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಹಾಗೆ ಒಂದು ಶಾಲೆ ಉಳಿಬೇಕಾದರೆ ನಾವು ಊರವರು ಸಹಕಾರ ಮಾಡಬೇಕು. ನಾವು ಇಲ್ಲದೆ ಹೋಗಲಿ ನಮ್ಮ ವಿದ್ಯಾಸಂಸ್ಥೆಗೆ ನಮಗೆ ಎಡದ ಸಹಾಯವನ್ನು ನಾವು ಮಾಡಬೇಕು. ಅದರಿಂದ ನಮಗೆ ಹೆಸರು ಬರಬೇಕು. ಅದು ಯಾವುದೂ ಇಲ್ಲ. ನಾವು ನಮ್ಮ ಕೊಂಡಳ್ಳಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಇದೆ. ಆದರೂ ನನಗೆ ಏನೊಂದು ಹಠ ಏನಂತ ಹೇಳಿದ್ರೆ ನಮ್ಮ ಶಾಲೆ ಉಳಿಸ್ಕೊಳ್ಬೇಕು. ನಮ್ಮ ಊರಿಗೆ ಒಂದು ಶಾಲೆ ಬೇಕೇ ಬೇಕು ಅನ್ನುವ ಒಂದು ಉದ್ದೇಶದಿಂದ ಬರಬೇಕು. ಅವರಿಗಾಗಲೇ ಸ್ವಲ್ಪ ತಾಯಿಯೊಟ್ಟಿಗೆ ಸೇರಿ ಏನು ಮಾಡ್ತಾರೆ ತಾಯಿ ಅನ್ನೋದನ್ನು ಒಂದು 10 ನಿಮಿಷವಾದರೂ ತಾಯಿಯೊಟ್ಟಿಗೆ ಇದ್ದು ಆ ಅಡುಗೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ನಾಳೆ ನಮ್ಮ ಕಾಲ ಮೇಲೆ ನಾವು ಇದ್ದಾಗ ನಾವು ಯಾರ ಹೆದರಿಕೆ ಇಲ್ಲದೆ ನಾವು ಜೀವನವನ್ನು ನಡೆಸುವಂತಹ ಒಂದು ಧೈರ್ಯವನ್ನು ಆ ಮಕ್ಕಳು ಬೆಳೆಸ್ಕೊಳ್ಬೇಕಾಗತ್ತೆ. ಇಲ್ಲದೆ ಇದ್ರ ಕಡೆಗೆ ಒಂದು ಗಂಡನಿಗೂ ಅಡುಗೆ ಬರೋದಿಲ್ಲ, ಹೆಂಡನಿಗೂ ಅಡುಗೆ ಬರೋದಿಲ್ಲ, ಅಂದರೆ ಇಲ್ಲಿ ಮುಂದೆ ಇರೋದಿಲ್ಲ. ಆ ಥರದ ಒಂದು ಸಮಸ್ಯೆ ಈಗಲೇ ಉದ್ಭವ ಆಗ್ತಾ ಇದೆ. ಇನ್ನು ಮುಂದೆ ಆಗಬಾರದು. ನಿಮ್ಮ ಕೆಲಸವನ್ನು ನೀವು ಆದಷ್ಟು ನಿಮ್ಮ ಕೈಯಿಂದ ನೀವು ಮಾಡಿಕೊಳ್ಬೇಕಂತೆ ಹೊರತು ಬೇರೆಯವರ ಆಶ್ರಯವನ್ನು ಹೆಚ್ಚಾಗಿ ಮಾಡಬೇಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ನಿಮ್ಮ ವಿದ್ಯಾಭ್ಯಾಸವು ತುಂಬ ಗಣನೀಯವಾಗಿ ಏರಲಿ ಅಂತ ಹೇಳ್ತಾ ಈ ಶಾಲೆ ಅಜರಾಮರವಾಗಿ ಬೆಳೆಯಲಿ ಅಂತ ಹೇಳ್ತಾ ನಾನು ಸಾಧನೆಯನ್ನು ಪ್ರಾರ್ಥಿಸುತ್ತಾ ನಾನು ಮಾತಾಡಲು ಮುಗಿಸ್ತೇನೆ. 2025-26 ಸಾಲಿನ ಶಾಲಾ ಪ್ರಾರಂಭೋತ್ಸವ ಈ ಶುಭ ದಿನ ಸಾಧಾರಣವಾಗಿ ನಮಗೆಲ್ಲರಿಗೂ ಮಕ್ಕಳನ್ನ ಕಾಣದೆ ಸುಮಾರು ದಿನ ಆಯಿತು ಅಂತ ಹೇಳಿ ಅನಿಸ್ತಾ ಇದೆ. ಅದರ ಜೊತೆಗೆ ಪೋಷಕ ಬಂಧುಗಳಿಗೆ ಅವರಿಗೆ ಕಷ್ಟಪಟ್ಟು ಹಾಕೊಳ್ಳೋಕೆ ಕಷ್ಟ ಆಗಿ ಹೋಗ್ತದಾದ್ರೂ ಕೂಡ ಕೆಲವರಿಗಂತೂ ಬಂಧುಗಳಿಗೆ ಅತ್ಯಂತ ಸಂತೋಷದ ದಿನ ಅಂತ ಭಾವಿಸುತ್ತಾ ಇವತ್ತು ನಮ್ಮ ಶಂಕರನಾರಾಯಣ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಗ್ರಾಮದ ಪ್ರಥಮ ಪ್ರಜೆ, ಶಾಲೆಯ ಅಭಿಮಾನಿಗಳು, ಕೊಡುಗೈ ದಾನಿಗಳಲ್ಲೊಬ್ಬರು ಆಗಿರುವಂತಹ ನಮ್ಮ ಇಂದಿನ ಸಭೆಯ ಅಧ್ಯಕ್ಷರು ಆಗಿರುವ ಶ್ರೀಯುತ ಶಂಕರ್ ಭಟ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆ ನಮ್ಮ ಶಾಲೆಯ ಮೇಲಿನ ಅಭಿಮಾನದಿಂದ ಹಾಗೂ ಇಲ್ಲಿನ ಒಂದು ಕಾರ್ಯತತ್ಪರತೆಯನ್ನ ಕಂಡುಕೊಂಡು ನನ್ನದು ಒಂದು ಕೊಡುಗೆ ಇರಲಿ ಎಂಬ ಭಾವನೆಯನ್ನು ಹೊತ್ತು ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವ ಎಲ್ಲ ವಿದ್ಯಾರ್ಥಿಗಳಿಗೂ ಕಲಿಕೆಗೆ ಪ್ರೇರಣೆಯನ್ನು ನೀಡುತ್ತಿರುವ ಒಂದು ಕಾರ್ಯ. ಈ ಕಾರ್ಯವನ್ನು ಮಾಡಿದ ಗೌರವಾನ್ವಿತರು ಕಳೆದ ಸಾಲಿನಲ್ಲಿ ಕಲಿಕೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಬಂದ
ನೋಟ್ ಪುಸ್ತಕವನ್ನು ವಿತರಿಸಬೇಕಾಗಿ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಇಲ್ಲಿ ಕೇಳಿಕೊಳ್ತಾ ಇದ್ದೇನೆ. 6ನೇ ಕ್ಲಾಸು ಯಾಕೋ ದೆಸಿ ಓದಬೇಕು ಅಂತ 6ನೇ ಕ್ಲಾಸರು ಎಲ್ಲ ಬರ್ಬೇಕಂತೆ. ಬನ್ನಿ ಅಲ್ಲಿ ಕೊಡಿ, ಪುಸ್ತಕ ಕೊಡಿ. ರಮಾನಂದ ಹೇಳಿ ಅವರು ನ್ಯಾಯಕ್ಕಾಗಿ ಕೇಳಿಕೊಡ್ತಾ ಇದ್ದಾರೆ. ಶಾಮುಡಪರ ಕುಟುಂಬಸ್ಥರು ಸುಮಾರು 1.5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ನೋಟ್ ಪುಸ್ತಕವನ್ನು ನಮ್ಮ ಶಾಲಾ ಮಕ್ಕಳಿಗೆ ವಿತರಿಸಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಗುರುತಿಸಿಕೊಳ್ಳುವಂಥ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಇವತ್ತು ಸಹ ಅವರನ್ನು ಗುರುತಿಸಿ ಗೌರವಿಸಬೇಕು ಅನ್ನುವಂಥ ಹಂಬಲವನ್ನು ಹೊಂದಿದ್ದು ಅವರಿಗೆ ಅನಿವಾರ್ಯ ಕಾರಣದಿಂದ ಅವರ ಕುಟುಂಬಸ್ಥರು ಯಾರೂ ಬರಲಿಕ್ಕೆ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಅವರನ್ನು ಗುರುತಿಸಿ ಖಂಡಿತವಾಗಿ ಗೌರವಿಸಬೇಕಾಗಿದೆ. ಯಾಕೆ ಹೇಳಿದ್ರೆ ನಿರಂತರವಾಗಿ ನಮ್ಮ ಶಾಲಾಭಿವೃದ್ಧಿಗೆ ಧನ ಸಹಾಯವನ್ನು ನೀಡ್ತಾ ಇದ್ದಾರೆ. ಅವರಿಗೆ ಶ್ರೀ ದೇವರು ಇನ್ನೂ ಹೆಚ್ಚಿನ ಧನ ಸಹಾಯ ಕೊಡುವಂಥ ಶಕ್ತಿಯನ್ನು ಕರುಣಿಸಲಿ. ಆ ಮೂಲಕ ಸಮಾಜ ಸೇವೆಯನ್ನ ಇನ್ನಷ್ಟು ಮಾಡುವಂಥ ಶಕ್ತಿ ಭಗವಂತ ಅನುಗ್ರಹಿಸಲಿ ಅಂತ ಆ ಭಗವಂತನಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಶಾಮೂರ್ಪ ಕುಟುಂಬದವರಿಗೆ ದೊಡ್ಡ ಚಪ್ಪಾಳೆಗಳೇ ನೋಡೋಣ. ಕೇಳು ಸಾಕು, ಹಿಂದಿನ ಚಪ್ಪಾಳೆ ಬರಲಿಲ್ಲ. ಶಾಮೂರ್ಪ ಫ್ಯಾಮಿಲಿಯವರಿಗೆ ಜೋರಾಗಿ ಚಪ್ಪಾಳೆ ಬರಬೇಕು. ಎಲ್ಲರ ಶುಭ ಹಾರೈಕೆ ಅವರಿಗೆ ತಲುಪಿದೆ ಅಂದುಕೊಡುತ್ತಾ ಮುಂದಿನ ವಿತರಣೆಯನ್ನು ನಮ್ಮ SDM ಸದಸ್ಯರು ರಾಜೇಂದ್ರ ಸರ್ ನೀವು ನೋಡಿದ್ರೆ ನೀಡಬೇಕಾಗಿ ಕೇಳ್ಕೊಳ್ತೇನೆ. ಮುಂದಿನ ಕೊಡುಗೆಯನ್ನು ಸುಬ್ರಹ್ಮಣ್ಯ ಆಚಾರ್ಯ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಹಾಗೆ ಸುಧಾಕರ್ ಸರ್ ನೀವು ಸಹ ಕೈ ಜೋಡಿಸಬೇಕು ಈ ವಿತರಣೆಯಲ್ಲಿ ಅಂತ ಕೇಳಿಕೊಳ್ತಾ ಇದ್ದೇವೆ.